ಮಾನ್ಯ ಸಭಾಪತಿಗಳೇ, ಶ್ರೀ ನಾಗರಾಜ್ ಅವರು ಕೇಳಿರುವಂಥ ಪ್ರಶ್ನೆ ಭಾಳ ಪ್ರಸ್ತುತವಾಗಿದೆ. ಬಿಯಾಂಡ್ ಬೆಂಗಳೂರು ಅಂದ್ಬಿಟ್ಟು ನಮ್ಮ ಒಂದು ಯೋಜನೆ ಇದೆ ಅಧ್ಯಕ್ಷರೇ, ಒಂದು ಇನಿಷಿಯೇಟಿವ್ ಇದೆ ನಮ್ಮ ಡಿಪಾರ್ಟ್ಮೆಂಟ್ ಕಡೆ. ಬೆಂಗಳೂರನ್ನು ಹೊರತುಪಡಿಸಿ ನಾವು ಬಂಡವಾಳವನ್ನು ತರಬೇಕು, ಅಲ್ಲಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು. ಅವ್ರು ಹೇಳ್ದಂಗೆ ಪ್ರತಿಭೆಗಳು ಬೆಂಗಳೂರಿಗೆ ಬರಬಾರ್ದು, ಬಂಡವಾಳ ಪ್ರತಿಭೆ ಎಲ್ಲಿದೆ ಅಲ್ಲಿ ಹೋಗಬೇಕು ಅಂತ ಒಂದು ಪ್ರಯತ್ನ ಮಾನ್ಯ ಅಧ್ಯಕ್ಷರೇ. ಈಗಾಗಲೇ ಇದಕ್ಕೋಸ್ಕರ ನಾವು ಒಂದು ವಿಶೇಷವಾದಂಥ ದ ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರ್ಸ್ ಯೋಜನೆ ಅಂತ ನಾವು ಮಾಡಿದ್ದೀವಿ. ಇದರಲ್ಲಿ ನಾವು ಸುಮಾರು 10 ಕೋಟಿ ರೂಪಾಯಿನ ನಾವು ಇಂಜಿನಿಯರಿಂಗ್ ಕಾಲೇಜಸ್ಸು ದಟ್ ಆರ್ ಬಿಯಾಂಡ್ ದ ಕಾರ್ಪೊರೇಷನ್, ಅಂದರೆ ಬೆಂಗಳೂರು ಹೊರತುಪಡಿಸಿ ಕೊಡ್ತೀವಿ. ಅಲ್ಲಾಗಲೇ 3 ಕಾಲೇಜಿಗೆ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮತ್ತು ಮರಾಠ ಮಂಡಲ್ಸ್ ಇಂಜಿನಿಯರಿಂಗ್ ಕಾಲೇಜಿವರಿಗೆ ನಾವು ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಅದು ಹೊರತುಪಡಿಸಿ ನ್ಯೂ ಏಜ್ ಇನೋವೇಷನ್ ನೆಟ್ವರ್ಕ್ ಸೆಂಟರ್ಸ್ ಅಂದ್ಬಿಟ್ಟು ಕೂಡ, ನೇನ್ ಸೆಂಟರ್ಸ್ ಅಂದ್ಬಿಟ್ಟು KLE ಕಾಲೇಜ್ ಆಫ್ ಫಾರ್ಮಸಿ ಮತ್ತು ಬಾಳೆಕುಂದ್ರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರಿಗೂ ಕೂಡ ನಾವು ಕೊಟ್ಟಿದ್ದೀವಿ. ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ಪ್ರಪ್ರಥಮ ಬಾರಿಗೆ ನವೋದ್ಯಮಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂದ್ಬಿಟ್ಟು ಟೆಕ್ ಎಕ್ಸಿಲರೇಷನ್ 2025 ಆಗಸ್ಟ್ನಲ್ಲಿ ನಾವು ಮಾಡಿದ್ದ ಅಧ್ಯಕ್ಷರೇ. 700ಕ್ಕಿಂತ ಹೆಚ್ಚು ಡೆಲಿಗೇಟು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕೆಲವು ಮಂದಿ ಹುಬ್ಳಿ ಧಾರವಾಡಿಂದನೂ ಕೂಡ ಬಂದಿದ್ದರು ಅದಕ್ಕೆ. ಆಮೇಲೆ ಸುಮಾರು 8 ಜನ ಇಂಟರ್ನ್ಯಾಷನಲ್ ಡೆಲಿಗೇಷನ್ಸ್ ಕೂಡ ಬೆಳಗಾವಿಗೆ ವಿಸಿಟ್ ಮಾಡಿಬಿಟ್ಟು ಅದನ್ನು ಪ್ರಶಂಸೆ ಮಾಡಿದ್ದಾರೆ ಅಧ್ಯಕ್ಷರೇ. ಮತ್ತು ಅದ್ರ ಜೊತೆಗೆ ಒಂದು ವಿನೂತನವಾದಂಥ ಕಾರ್ಯಕ್ರಮ ಕಳೆದ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೀವಿ, ಲೀಪ್ ಯೋಜನೆ ಅಂತ, ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅಂತ ಅಧ್ಯಕ್ಷರೇ. ಸೊ ನಾವು ಕ್ಲಸ್ಟರ್ ಬೇಸ್ಡ್ ಅಪ್ರೋಚನ್ನು ತೊಗೊಂಡಿದ್ದೀವಿ. ಮಣಿಪಾಲ್, ಉಡುಪಿ, ಮಂಗಳೂರು ಒಂದು ಕ್ಲಸ್ಟರ್ ಆದರೆ ಹುಬ್ಳಿ, ಧಾರವಾಡ, ಬೆಳಗಾವಿ ಕೂಡ ಒಂದು ಕ್ಲಸ್ಟರ್ ಆಗ್ತದೆ. ಇದರಲ್ಲಿ ಸುಮಾರು ಅಲ್ಲಿ ಹುಬ್ಳಿ ಧಾರವಾಡ ಇರ್ಬೋದು ಅಥವಾ ಬೆಳಗಾವಿ ಇರ್ಬೋದು, ಆ ಜಾಗ್ರಫಿಗೆ ಮತ್ತು ಆ ಡೆಮೋಗ್ರಫಿಗೆ ತಕ್ಕಂಗೆ ನಾವು ಅಲ್ಲಿ ಯೋಜನೆಯನ್ನು ನಾವು ರೂಪಿಸ್ತಿದ್ದೀವಿ. ಬೆಳಗಾವಿನಲ್ಲಿ EV ಕ್ಲಸ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ನವೋದ್ಯಮಗಳಿರ್ಬೋದು, ಭಾಳ ಅಲ್ಲಿ ಉತ್ತೇಜನ ಕೊಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಧ್ಯಕ್ಷರೇ. ಮೊದಲನೇ ಬಾರಿಗೆ ನಮ್ಮ ಬೆಂಗಳೂರು ಟೆಕ್ ಸಮಿಟ್ನಲ್ಲಿ ರೀಜನಲ್ ಸ್ಟಾರ್ಟಪ್ಸ್ ಏನಿದೆ, ಅಂದರೆ ರೀಜನಲ್ ನವೋದ್ಯಮಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ನಾವು ಬೂತ್ ಕೊಟ್ಟು ಸುಮಾರು ಸಾವಿರಾರು ನವೋದ್ಯಮಗಳಿಗೆ ಇಲ್ಲಿ ಅವಕಾಶವನ್ನು ನಾವು ಮಾಡಿಕೊಟ್ಟು ಅವರಿಗೆ ಎಕ್ಸ್ಪೋಜರನ್ನು ನೀಡಿದ್ದೀವಿ. ಅದರ ಜೊತೆಗೆ ಮೊನ್ನೆ ಬೆಳಗಾವಿ ಸೆಷನ್ನಲ್ಲಿ ಕೂಡ ಬೆಳಗಾವಿ ಟೆಕ್ನಾಲಜಿ ಕಂಪನೀಸ್ ಅಸೋಸಿಯೇಷನ್ ಬೆಟ್ಕಾ ಅಂತ ಏನಿದೆ, ನಾನೇ ಖುದ್ದಾಗಿ ನಾವು ಮತ್ತು ನಿಮ್ಮ ಸ್ಥಳೀಯ ಶಾಸಕರು ಖುದ್ದಾಗಿ ಅವ್ರ ಜೊತೆ 1-2 ತಾಸು ಸಮಾಲೋಚನೆ ಮಾಡಿ ನಾಗರಾಜ್ ಅವರ ಏನು ಬೇಡಿಕೆ ಇದೆ ಅವ್ರದ್ದು ಕೂಡ ಸಿಮಿಲರ್ ಬೇಡಿಕೆ ಇದೆ. ಸೊ ಅವ್ರು ಕೇಳ್ತಾ ಇರೋದು ಇನ್ಕ್ಯುಬೇಷನ್ ಸೆಂಟರ್ಸ್ ಇರ್ಬೋದು, ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಇರ್ಬೋದು, ಮತ್ತು ಸಾಧ್ಯ ಆದರೆ IT ಪಾರ್ಕ್ ಅಂತಲೂ ಕೂಡ ಹೇಳಿದ್ರು ಅಧ್ಯಕ್ಷರೇ. ನಾವು ಅಲ್ಲಿ ಲ್ಯಾಂಡ್ ಹುಡುಕ್ತಾ ಇದ್ದೀವಿ. ಒಂದು ಲ್ಯಾಂಡ್ ನಮ್ಮ ಎಸ್ಕಾಮ್ದವ್ರದ್ದಿತ್ತು ಅಲ್ಲಿ, ಆದರೆ ಅಲ್ಲಿ ಅವರು ಕೂಡ ಏನೋ ಅವ್ರ ಕಚೇರಿಗಳು ಬರ್ತಾ ಇದೆ ಅಂದ್ಬಿಟ್ಟು ಅದು ಬೇರೆ ಲ್ಯಾಂಡನ್ನು ತೋರಿಸಿದ್ದಾರೆ. ಅದು ಲ್ಯಾಂಡ್ ಎಲ್ಲಿ ತೋರಿಸಿದ ತಕ್ಷಣ ವಿ ವಿಲ್ ಎಸ್ಟಾಬ್ಲಿಷ್ ನಾಟ್ ಜಸ್ಟ್ ಎನ್ IT ಪಾರ್ಕ್ ಅಧ್ಯಕ್ಷರೇ. ಇವಾಗ ಹೊಸ ತಂತ್ರಜ್ಞಾನ ಬರ್ತಿದೆ, ಎಮರ್ಜಿಂಗ್ ಟೆಕ್ನಾಲಜಿ ಸಿಗಬೇಕಾಗ್ತದೆ, ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಇದೆ. ಇವೆಲ್ಲನೂ ಕೂಡ ನಮ್ಮ ಲೀಪ್ ಪ್ರೋಗ್ರಾಮು ಮತ್ತು ಬಿಯಾಂಡ್ ಬ್ಯಾಂಗ್ಳೂರ್ ಇನಿಷಿಯೇಟಿವ್ಸ್ನಲ್ಲಿ ಆಗಲೇ ನಾವು ತೊಗೊಂಡಿದ್ದೀವಿ ಅಧ್ಯಕ್ಷರೇ. ನಾನು ಮಾನ್ಯ ಸದಸ್ಯರಿಗೆ ಸಂಪೂರ್ಣವಾಗಿ ನಾನು ಬೆಂಬಲಿಸ್ತಾ ನಾನು ಅವರಿಗೆ ಆಶ್ವಾಸನೆ ನೀಡ್ತಾ ಇದ್ದೀನಿ. ಬೆಳಗಾವಿ ಏನಿದೆ ನಿಜವಾಗ್ಲೂ ಭಾಳಷ್ಟು ಪೊಟೆನ್ಷಿಯಲ್ ಇದೆ. ಆ ಪೊಟೆನ್ಷಿಯಲ್ಲು ವ್ಯರ್ಥ ಆಗಲಾರ್ದಂಗೆ ನಮ್ಮ ಅವಧಿನಲ್ಲಿ IT ಪಾರ್ಕ್ ಇರ್ಬೋದು, ಅವರಿಗೆ ರೀಸ್ಕಿಲ್ಲಿಂಗ್ ಇರ್ಬೋದು, ಹೊಸ ತಂತ್ರಜ್ಞಾನದಲ್ಲಿ ಸೆಂಟರ್ಸ್ ಆಫ್ ಎಕ್ಸಲೆನ್ಸು, ಇನ್ಕ್ಯುಬೇಷನ್ನು, ಕೋವರ್ಕಿಂಗ್ ಸ್ಪೇಸಸ್ ಇರ್ಬೋದು, ಅವೆಲ್ಲನೂ ಕೂಡ ನಾವು ಮುಂದಿನ 1 ವರ್ಷದಲ್ಲಿ ನಾವು ಸ್ಥಾಪನೆ ಮಾಡ್ತೀವಿ ಅಂತ ಅವ್ರಿಗೆ ಆಶ್ವಾಸನೆಯನ್ನು ನೀಡ್ತಾ ಇದ್ದೀನಿ. ಎಲ್ಲ ವಿಚಾರಗಳನ್ನು ಸ್ವಾಗತ ಮಾಡ್ತೇನೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ವಿಚಾರ ಬಂದಿರತಕ್ಕಂಥ ಬೆಳಗಾಂ ಅಂತಂದರೆ ಫೌಂಡ್ರಿ ಕ್ಲಸ್ಟರ್ಗಳಿಗೆ ಮತ್ತು ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿಗೆ ಫೇಮಸ್ ಆಗಿರ್ತಕ್ಕಂಥ ಬೆಳಗಾಂ ಜಿಲ್ಲೆ ಒಂದು ಕಡೆ ಆದರೂ ಕೂಡ ನಮ್ಮಲ್ಲಿ ವಾಟರ್ ರಿಸೋರ್ಸಸ್ಸು ಹಲವಾರು ನದಿಗಳಿರೋದ್ರಿಂದ ಅಲ್ಲಿ ಡಾಟಾ ಸೆಂಟರ್ಸ್ ಮಾಡಲಿಕ್ಕೂ ಕೂಡ ತಾವು ಆಲೋಚನೆ ಮಾಡಿದ್ದೆ ಆದರೆ ಬಹಳ ಜಾಬ್ ಜನ್ರೇಟ್ ಆಗಲಿಕ್ಕೆ ಪ್ರಯತ್ನ ಆಗ್ತದೆ ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಮತ್ತು IT ಪಾರ್ಕ್ ಅಂತಕ್ಕಂಥದ್ದು ಇಟ್ ಶುಡ್ ಡೆಫಿನೆಟ್ಲಿ ಕಮ್ ಟು ಬೆಳಗಾಂ ಆಸ್ ಸಚ್, ಬಿಕಾಸ್ ಯಾಕಂದರೆ ನಾವು ಅಲ್ಲಿ ವಿಧಾನಸೌಧ ಕಟ್ಟಿದಂಥ ಜನಗಳ ಬಹಳ ದೊಡ್ಡ ಆಸೆ
ಬಂದಿರತಕ್ಕಂಥ ಅದನ್ನೊಂದು ಎರಡನೇ ರಾಜಧಾನಿಯಾಗಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಬೆಂಗಳೂರು ಹೇಗೆ ಈಗ ವಿಶ್ವದಲ್ಲಿ ವಿಶ್ವಮಾನ್ಯ ನಗರವಾಗಿ ಬೆಳೆದಿದೆಯೋ ಹಾಗೆ ಬೆಳಗಾವಿನ ಒಂದು ವಿಶ್ವಮಾನ್ಯ ನಗರವಾಗಿ ಮಾಡಬೇಕಾದ್ರೆ IT ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ಒಂದು ಮಾಡ್ತೀನಿ ಅಂತ ಹೇಳಿದರೆ ಬಹಳ ಸಂತೋಷ ಆಗಿದೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಆದಷ್ಟು ಬೇಗ ಮಾಡಲಿ ಅಂತ ಮನೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅವರಿಗೆ. ಸಭಾಪತಿಯವರೇ, ಗೋವಿಂದರಾಜು ಸಭಾಪತಿಯವರು ಒಂದು ನಿಮಿಷ ಬರ್ರಿ. ಇವತ್ತು ನೋಡಿ ಬಜೆಟ್ನಲ್ಲಿ ಮಾನ್ಯ ಸಭಾಪತಿಯವರೇ ಮೈಸೂರನ್ನ ಎರಡನೇ ರಾಜಧಾನಿಯಾಗಿ IT ಹಬ್ಬನ್ನ ನೀವು ಘೋಷಣೆ ಮಾಡಿದ್ದೀರಾ. ಅದೇ ತರ ಉತ್ತರ ಕರ್ನಾಟಕದಲ್ಲಿ ಇವತ್ತು ಬೆಳಗಾವಿ ಇರ್ಬೋದು, ಹುಬ್ಳಿ ಧಾರವಾಡ ಘೋಷಣೆ ಮಾಡಿ ಬರೀ ಉತ್ತರ ಸಭಾಪತಿಗಳೇ ಇಲ್ಲ ನಾನು ಬರೇ ಬೆಳಗಾವಿಗೆ ಮಾತಾಡಿ ನಾನು ಹೇಳ್ದಂಗೆ ಲೀಪ್ ಯೋಜನೆ ಅಡಿನಲ್ಲಿ ಲೀಪ್ ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅಡಿನಲ್ಲಿ ಕಲಬುರಗಿ, ಕೊಪ್ಪಳ, ಬಳ್ಳಾರಿ, IIT ರಾಯಚೂರು, IIT ಧಾರವಾಡ, ನಿಮ್ಮ ಹುಬ್ಳಿ ಧಾರವಾಡ ಎಲ್ಲನೂ ಅದ ಸರ್. ಇನ್ಫ್ಯಾಕ್ಟ್ ಸಭಾಪತಿಗಳೇ ತಮ್ಗೆ ಕೇಳಿ ಸಂತೋಷ ಆಗ್ಬೋದು, ದ ಫಸ್ಟ್ ನಿಮ್ಮ ಕ್ವಾಂಟಮ್ ಕಂಪ್ಯೂಟರನ್ನು ನಾವು IIIT ಧಾರವಾಡನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ನಿನ್ನೆ ಒಪ್ಪಂದ ಆಗಿದೆ. ಇಡೀ ದೇಶದಲ್ಲೇ 2 ಕ್ವಾಂಟಮ್ ಕಂಪ್ಯೂಟರ್ ಇರೋದು, 2 ಕರ್ನಾಟಕದಲ್ಲಿದೆ, 1 IIIT ಧಾರವಾಡಿಗೆ ಒಪ್ಪಂದ ನಾವು ಮಾಡಿಸ್ತಾ ಇದ್ದೀವಿ, ಅದನ್ನು ಸ್ಥಾಪನೆ. ಸೊ ಯಾವುದೇ ಏನು ಬಿಯಾಂಡ್ ಬೆಂಗಳೂರು ಅಂದರೆ ಬರೀ ಬೆಳಗಾವಿ ಅಂತಲ್ಲ ಅಥವಾ ಬರೀ ಹುಬ್ಳಿ ಅಂತನೂ ಅಲ್ಲ, ಕಲಬುರ್ಗಿಯಿಂದ ಹಿಡ್ಕೊಂಡು ಚಾಮರಾಜನಗರ ಸರ್, ಹಂತವಾಗಿ ನಾವು ಮಾಡ್ತೀವಿ. ವಿ ಹ್ಯಾವ್ ಅ ಪ್ಲ್ಯಾನ್ ಈವನ್ ಫಾರ್ ಹುಬ್ಳಿ, ಬೆಳಗಾವಿ, ಧಾರವಾಡ, ಮಣಿಪಾಲ್, ಉಡುಪಿ, ಮಂಗಳೂರು, ಮಂಡ್ಯ, ಮೈಸೂರು, ನಿಮ್ಮ ರಾಮನಗರ, ಕಲಬುರ್ಗಿ, ಕೊಪ್ಪಳ ಆಲ್ಸೋ ಸರ್. ರಾಯಚೂರು IIT ರಾಯಚೂರು ಜೊತೆನೂ ನಾವು AI ಒಪ್ಪಂದ ಮಾಡ್ಕೊಂಡಿದ್ದೀವಿ. ಬೀದರ್ ಜೊತೆ ನಾವು ವೆಟನರಿಗೆ ಮಾಡ್ತಾ ಇದ್ದೀವಿ, ಕಲಬುರ್ಗಿನಲ್ಲಿ ತೊಗರಿಗೆ ಮಾಡ್ತಾ ಇದ್ದೀವಿ, ಬಯೋಟೆಕ್ನಾಲಜಿ ಜೊತೆ. ಸೊ ಎಲ್ಲನೂ ಇದೆ ಸರ್. ಇವ್ರು ಬೆಳಗಾವಿ ಕೇಳಿರೋದ್ರಿಂದ ಬೆಳಗಾವಿ ಬಗ್ಗೆ ಹೆಚ್ಚು ಹೇಳಿದೆ. ಗೋವಿಂದರಾಜು ಸಭಾಪತಿಗಳೇ ಒಂದೇ ಒಂದು ಸೆಕೆಂಡ್. ಸಭಾಪತಿಗಳೇ ನಾನು ಬೆಳಗಾವಿ ಅಂತ ಕೇಳಿದ್ರೆ ನಾವು ಉತ್ತರ ಕನ್ನಡ ಭಾಗವನ್ನು ಎಲ್ಲವೂ ಸೇರಿಸ್ಕೊಂಡು ವಿಜಯಪುರ, ಬಾಗಲಕೋಟೆ, ಉತ್ತರ ಕರ್ನಾಟಕ ಎಲ್ಲವನ್ನೂ ಸೇರ್ಕೊಂಡು ಸರ್. ಒಂದೇ ಒಂದು ಸೆಕೆಂಡ್ ಸರ್. ಹುಬ್ಳಿ ಸರ್ ಒಂದ್ ಸೆಕೆಂಡ್ ಸರ್. ಹುಬ್ಳಿ ಧಾರವಾಡ IIT ಎಲ್ಲ ಬಂದು ನಮ್ಮ ಬೆಳಗಾಂ ಆಗಬೇಕಾಗಿಲ್ಲ. ಬೆಳಗಾಂಗೆ ಸ್ವಲ್ಪ ಸಹಕಾರ ಕೊಡಲಿ ಅಂತ ಹುಬ್ಳಿ ಧಾರವಾಡ ಮೆಂಬರ್ಗಳನ್ನ ಕೇಳ್ತಾ ಇದ್ದೀನಿ. ತಿಳುವಳಿಕೆ ಕೇಳ್ರಿ ಗೋವಿಂದರಾಜು. ಸನ್ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಹೂವು ಬೆಳೆಯುವ ರೈತರಿಗೆ ಆಗುತ್ತಿರುವ ನಷ್ಟ ತಪ್ಪಿಸಲು ಚಿಕ್ಕಬಳ್ಳಾಪುರದ ನಂದಿ ಕ್ರಾಸ್ ಬರಿ 46 ಎಕರೆ ಪ್ರದೇಶದಿಂದ ಹೈಟೆಕ್ ಹೂವಿನ ಮಾರುಕಟ್ಟೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.